ಹಲವಾರು ವಿಚಾರಗಳಿಗೆ ಒಂದ್ಸಲ ನನಗೆ ಅವಮಾನ ಆಗತ್ತೆ. ಬಟ್ ಆದರೆ ಮುಂದಿಟ್ಟ ಹೆಜ್ಜೆ ಈ ಥರ ಒಂದು ಇತಿಹಾಸವನ್ನು ನನ್ನ ಬದುಕಲ್ಲಿ ಸೃಷ್ಟಿ ಮಾಡುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಎಂಥ ಸವಾಲುಗಳು ಬಂದರು, ಎಂಥವ್ರು ಹೇಗಾದರೂ ಅಪಹಾಸ್ಯ ಮಾಡದೇ ಆಗಲಿ, ಆದರೆ ನೀವು ಯಾವತ್ತೂ ಎದೆಗುಂದಬಾರದು. ಅಷ್ಟೊಂದು ನೂರಾರು ಹೆಣ್ಣು ಮಕ್ಕಳು ಈ ಥರ ಘಟನೆಗಳಲ್ಲೆಲ್ಲ ಮಾಯ ಆಗೋದ್ರಲ್ಲ, ಕಾಣೆ ಆಗೋದ್ರಲ್ಲ, ಯಾರು ಅವರನ್ನ ಕೊಂದವರು? ಹೆಣ್ಣೆ ಜಾತಿ, ಎಣ್ಣೆ ಮತ, ಎಣ್ಣೆ ಧರ್ಮ, ಎಣ್ಣೆ ಎಲ್ಲ. ಯಾಕೆಂದ್ರೆ ಯಾವ ಧರ್ಮದಲ್ಲಿ ಹೇಳಿ ನೀವು ಆ ಹೆಣ್ಣಿಗೆ ದೌರ್ಜನ್ಯ ಆಗುವುದಿಲ್ಲ? ಒಬ್ಬ ಮಹಿಳೆ ಹೋರಾಡಿದರೆ ಅದು ಒಂದು ಕತೆ ಮಾತ್ರ ಆಗತ್ತೆ. ಎಲ್ಲ ಮಹಿಳೆಯರು ಹೋರಾಡಿದರೆ ಅದು ಕ್ರಾಂತಿ. ವೈದ್ಯೆಯಾಗಿ ಪೇಷಂಟ್ಸ್ನ ಟ್ರೀಟ್ ಮಾಡಿಕೊಂಡು ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿ, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿ, ವೈಸ್ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಿದ್ದಂಥ ನನಗೆ, ನಾನು ಕಲಬುರಗಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ನನ್ನ ಮನೆಯವರು ಕಲಬುರಗಿಯವರು. ಅಲ್ಲಿ ನಾನು ಕೆಲಸ ಮಾಡ್ತಿದ್ದಂಥ ಜಾಗದಲ್ಲಿ ಬೆಸ್ಟ್ ಟೀಚರ್ ಅವಾರ್ಡ್ ಅಂತ 3 ವರ್ಷ ಕಂಟಿನ್ಯೂಸ್ ಆಗಿ ತೊಗೊಂಡಿದ್ದೆ. ಮಕ್ಕಳೆಲ್ಲರೂ ನನ್ನನ್ನು, ನಾನು ಡಾಕ್ಟ್ರ್ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದೆ. ಮಕ್ಕಳೆಲ್ಲರೂ ನಾನು ತುಂಬ ಸ್ಟ್ರಿಕ್ಟ್ ಇದ್ದರೂ ನನ್ನನ್ನು ತುಂಬ ಪ್ರೀತಿ ಮಾಡೋರು. ನಾನು ಕಲಬುರಗಿ ಬಿಟ್ಟು ಬರ್ತೀನಿ ಅಂತ ಯಾವತ್ತೂ ಕನಸಲ್ಲೂ ಕಂಡಿರಲಿಲ್ಲ. ಆದರೆ ಹಲವಾರು ವಿಚಾರಗಳಿಗೆ ಒಂದ್ಸಲ ನನಗೆ ಅವಮಾನ ಆಗುತ್ತೆ. ಆ ಅವಮಾನ ಆದಮೇಲೆ ರೆಸಿಗ್ನೇಷನ್ ಕೊಡ್ತೀನಿ. ಅದು ಖಾಸಗಿ ಸಂಸ್ಥೆ ಇರುತ್ತೆ. ನಂತರ ನನ್ನ ಬದುಕನ್ನು ಹುಡುಕ್ತಾ 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 ಮತ್ತೆ ಬೆಂಗಳೂರಿಗೆ ಬರ್ತೀನಿ. ಅದಾದಮೇಲೆ ರಾಜಕಾರಣ, ಅದಾದಮೇಲೆ ಮಹಿಳಾ ಆಯೋಗದ ಅಧ್ಯಕ್ಷೆ. ಮಹಿಳಾ ಆಯೋಗದ ಅಧ್ಯಕ್ಷೆ ಸ್ಥಾನ ಅಂತ ಅಂದರೆ ಯಾಕೆ ನಾನು ಬಂದಿದ್ದು ಹಿನ್ನೆಲೆ ಹೇಳ್ತಾ ಇದ್ದೀನಿ ಮಲ್ಲಿಗೆ ಅವರೇ, ಮಮತಾ. ಅವಮಾನದಿಂದನೇ ಪ್ರಾರಂಭ ಅಲ್ವಾ? ನಮಗದು ಕತೆ ಹೇಳಬೇಕಾದ್ರೆ ಚಿಕ್ಕದನ್ಸುತ್ತೆ. ಆದರೆ ಅತ್ತೆ ಮಾವ, ಮಕ್ಕಳು, ಶಾಲೆ, ಒಳ್ಳೆ ಪ್ರಾಕ್ಟೀಸು, ಒಳ್ಳೆ ಹೆಸರು, ಎಲ್ಲಿಗೆ ಹೋಗಬೇಕು ಗೊತ್ತಿಲ್ಲ. ಬಟ್ ಆದರೆ ಆ ಮುಂದಿಟ್ಟ ಹೆಜ್ಜೆ ಈ ಥರ ಒಂದು ಇತಿಹಾಸವನ್ನು ನನ್ನ ಬದುಕಲ್ಲಿ ಸೃಷ್ಟಿ ಮಾಡುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಾನು ಪ್ರತಿ ವೇದಿಕೆಗಳಲ್ಲಿ ಹೇಳ್ತೀನಿ, ಯಾವುದೇ ಹೆಣ್ಣು ಮಗಳು, ಯಾವುದೇ ತಾಯಿ, ಯಾವುದೇ ಮಹಿಳೆ ಎಂಥದೇ ಕಷ್ಟದಲ್ಲ ಉಳಿದ್ರು, ಎಂಥ ಅವಮಾನಗಳಾದ್ರೂ, ಎಂಥ ಸವಾಲುಗಳು ಬಂದರು, ಎಂಥವ್ರು ಹೇಗಾದರೂ ಅಪಹಾಸ್ಯ ಮಾಡದೇ ಆಗಲಿ, ಆದರೆ ನೀವು ಯಾವತ್ತೂ ಎದೆಗುಂದಬಾರದು. ಹಾಗಾಗಿ ಇದು ಕೊಂದವರು ಯಾರು ಅನ್ನೋದು ಆ ಸಾಲುಗಳಿದೆಯಲ್ಲ, ಆ ಮಲ್ಲಿಗೆ ಬಿಡಿ, ನಿಮ್ಮ ಜೊತೆನೇ ಮಾತಾಡ್ತಾ ಇರೋದು ನಾನು. ಆ ಕೊಂದವರು ಯಾರು ಅಂತ ನೀವು ಯಾರು ಆ 2 ಪದಗಳನ್ನು ಕೊಟ್ಟಿದ್ದು ಇದಕ್ಕೆ, ಹೋರಾಟಕ್ಕೆ ಕೊಟ್ಟವರು, ಅದನ್ನು ಸೂಚನೆ ಮಾಡಿದವರು. ನೋಡಿ, ಯಾವತ್ತೂ ಒಂದು ಹೋರಾಟ ಮಾಡಬೇಕಾದ್ರೆ ಆ ಸ್ಲೋಗನ್ಸ್ ಕೊಡ್ತೀವಲ್ಲ, ಅದು ಭಾಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಆ ಕೊಂದವರು ಯಾರು ಅನ್ನೋ ಆ ಪದದಲ್ಲಿ, ಆ 2 ಪದಗಳಲ್ಲಿ ಆ ಕಾಣೆಯಾದವರ ಒಂದು ನ್ಯಾಯಕ್ಕೆ ಕೂಗ್ತಾ ಇರುವಂಥ ಅಷ್ಟೂ ಜೀವಗಳು ಹೇಳ್ತಾ ಇರುವಂಥ ಒಂದು ಭಾಸ ಆ 2 ಪದಗಳಲ್ಲಿ ಅಡಗಿದೆ. ನಾನು ಹೆಚ್ಚಿಗೆ ಭಾಷಣ ಮಾಡೋಕ್ಕೆ ಹೋಗೋದಿಲ್ಲ, ಇದು ಭಾಷಣ ಮಾಡುವಂಥ ವೇದಿಕೆ ಅಲ್ಲ. ಹೋರಾಟಗಾರರು ಮತ್ತು ಮಾಧ್ಯಮಗಳಲ್ಲಿ ನಾನು SIT ತನಿಖೆ ದಾರಿ ತಪ್ತಾ ಇದೆ ಅಂತ ನಮಗೆ ಅನ್ನಿಸ್ದಾಗ ಸರ್ಕಾರಕ್ಕೆ ನಾನು ಮತ್ತೆ ಒಂದು ಪತ್ರವನ್ನು ಬರಿತೀನಿ. ನಾವು ಬುರುಡೆ ಚಿನ್ನಯ್ಯನಗೋಸ್ಕರ ನಾನು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ತನಿಖೆಗೆ ಬರೆದಿದ್ದಲ್ಲ, ನಾವು ಬರೆದಿದ್ದು 20 ವರ್ಷಗಳ ಕಾಲ ಅಲ್ಲಿ ಹೆಣ್ಣು ಮಕ್ಕಳು ಕಾಣೆಯಾದ್ರಲ್ಲ, ಅಸಹಜ ಸಾವುಗಳಾಯ್ತಲ್ಲ, ಅತ್ಯಾಚಾರಗಳಾಯ್ತಲ್ಲ, ಅದನ್ನ ಮಾಡಿದವ್ರು ಯಾರು ತನಿಖೆ ಮಾಡಿ ಅಂತ ನಾವು SIT ಅಂತದನ್ನ ಬುರುಡೆ ಚಿನ್ನಯ್ಯನ ಕೂಡ ಅವಶ್ಯಕತೆ ಇರಲಿಲ್ಲ. ಅಷ್ಟೊಂದು ನೂರಾರು ಹೆಣ್ಣು ಮಕ್ಕಳು ಈ ಥರ ಘಟನೆಗಳಲ್ಲೆಲ್ಲ ಮಾಯ ಆಗೋದ್ರಲ್ಲ, ಕಾಣೆ ಆಗೋದ್ರಲ್ಲ, ಯಾರು ಅವರನ್ನು ಕೊಂದವರು? ಅದು ತನಿಖೆ ಆಗಬೇಕಪ್ಪ. ಬುರುಡೆ ಚಿನ್ನಯ್ಯಂದಲ್ಲ,
ಅವನು ಒಬ್ಬ ಸಾಕ್ಷ್ಯ ಅಷ್ಟೇ ಅಲ್ಲಿ ಬಂದಿದ್ದು. ಅವ ಸತ್ಯಾಸತ್ಯ ಅದು ನಿಮಗೆ ತನಿಖೆಗೆ ಬಿಟ್ಟಿದ್ದು. ಆದರೆ ತನಿಖೆ ಆಗಬೇಕಾಗಿರೋದು ಅಲ್ಲಿ ಹೆಣ್ಣು ಮಕ್ಕಳು ಮಹಿಳೆಯರು ಎಲ್ಲೋದ್ರು ಅದ್ರ ಬಗ್ಗೆ ತನಿಖೆ ಮಾಡಿ ಅಂತ ಮತ್ತೆ ಪತ್ರವನ್ನು ಬರೆದಾಗ ಎಷ್ಟು ಜನ, ಎಷ್ಟೊಂದು ಮಾಧ್ಯಮದವರು, ಮಹಿಳಾ ಆಯೋಗದ ಅಧ್ಯಕ್ಷೆ ಲೆಫ್ಟಿಸ್ಟು, ರೈಟ್. ಅರೆ ಬಾಬಾ, ನಾವು ಡಾಕ್ಟ್ರುಗಳು ಓದಬೇಕಾದ್ರೆ ಮಲ್ಲಿಗೆ ನಂಗೆ ಲೆಫ್ಟು ಗೊತ್ತಿಲ್ಲ ರೈಟು ಗೊತ್ತಿಲ್ಲ. ಇಲ್ಲಿ ನಾನು ಈ ರಾಜಕಾರಣ ಅಂತ ಈ ಎಸ್ಪೆಷಲಿ ಆಯೋಗದ ಅಧ್ಯಕ್ಷೆ ಆದಮೇಲೆ ನಾನು ಎಲ್ಲರ ಕಣ್ಣಿಗೆ ಲೆಫ್ಟಿಸ್ಟ್ ಅಂದರೆ ನಾನು ಕೇಳಿದ್ರೆ ಕೆಲವರು ನನ್ನ ಜೊತೆಲಿರೋರು ಲೆಫ್ಟಿಸ್ಟ್ ಅಂತಂದರೆ ನಮ್ಮ ದಲಿತ ಸಮುದಾಯದಲ್ಲಿ ಲೆಫ್ಟು ರೈಟು ಅಂತಾರಲ್ಲ ಅದಾ ಅಂತ ಕೇಳಿದ್ರು. ಎಷ್ಟೊಂದು ಅಂದರೆ ಇವತ್ತಿನ ವಿದ್ಯಾರ್ಥಿನಿಯರಿಗೆ, ಅಂದರೆ ಕಾಲೇಜಲ್ಲಿ ಓದ್ತಾ ಇರುವಂಥ ಮಕ್ಕಳಿಗೆ, ಇವತ್ತಿನ ಯುವಕ ಯುವತಿಯರಿಗೆ ಈ ಲೆಫ್ಟು ರೈಟು ಅನ್ನೋದೇ ಗೊತ್ತಿಲ್ಲ. ನೀವು ಯಾಕ್ರಪ್ಪ ವಿಷ ಬೀಜವನ್ನು ಬಿತ್ತುತ್ತೀರಾ? ನಮಗೆ ಲೆಫ್ಟು ಬೇಡ ರೈಟು ಬೇಡ ಮರಯ್ಯ. ನಮ್ಮ ಹುಟ್ಟೇನು ಬದಲಾಗುವುದಿಲ್ಲ. ನಮ್ಮ ತಾಯಿ ಅಮ್ಮಯ್ಯಮ್ಮ, ನಮ್ಮ ತಂದೆ ಕೃಷ್ಣಪ್ಪ, ನಾನು ನಾಗಲಕ್ಷ್ಮಿ, ನಮ್ಮ ಅಣ್ಣ ಮಂಜುನಾಥ, ನನ್ನೊಬ್ಳು ತಂಗಿ ಹೆಸರು ನೇತ್ರಾವತಿ. ನೀವೆಲ್ಲ ಹೇಗೆ ನೀವು ಡಿಸೈಡ್ ಮಾಡ್ತೀರಾ? ಇದು ನನ್ನ ವೈಯಕ್ತಿಕ ಬಿಟ್ಟಿದ್ದು. ಬೆಳಗ್ಗೆ ಭಗವಂತ ಅನ್ನೋ ಒಂದು ಹೆಸರಲ್ಲಿ ನಾನು ಭಗವಂತನ ಮುಂದೆ ನಿಂತ್ಕೊಂಡ್ರೆ ಮನೆಯಿಂದ ಆಚೆ ಒಂದೇ ಕೇಳ್ಕೊಳ್ಳೋದು, ನನ್ನಿಂದ ಯಾರಿಗೂ ನೋವಾಗದೇ ಇರಲಿ, ನನ್ನ ಕೈಯಲ್ಲಿ ಯಾವುದೇ ಥರ ಕೆಟ್ಟ ಕೆಲಸ ಮಾಡಿಸ್ಬೇಡ. ಹೌದು, ನಾವೊಂದು ಭಗವಂತನ ನಂಬ್ತೀವಿ, ಅದು ನಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಆದರೆ ಒಂದು ನ್ಯಾಯವನ್ನು ಆಯೋಗದ ಅಧ್ಯಕ್ಷೆ ಪತ್ರ ಬರೆದಿದ ತಕ್ಷಣ ನೀವು ಲೆಫ್ಟಿಸ್ಟು, ನೀವು ಅದೇನೋ ಅಧಿಕಾರ ಇಲ್ಲ ನಿಮಗೆ, ಇದೇನೋ ನಿಮಗೆ ಅದು ಪೊಗರು, ಅದು ಇದು. ಅರೆ, ನಾನು ಮೊನ್ನೆ ರಾಮಯ್ಯ ಕಾಲೇಜಲ್ಲಿ ಲಾ ಯೂನಿವರ್ಸಿಟಿ ಮಕ್ಕಳ ಹತ್ರ ಮಾತಾಡ್ತಾ ಇದ್ದೆ. ಅವರಿಗೂ ನೀವು ಯಾಕಪ್ಪ ವಿಷ ಬೀಜವನ್ನು ಯಾಕೆ ಬಿತ್ತುತ್ತೀರಾ? ನಮ್ಮನ್ನು ಡಿವೈಡ್ ಮಾಡಬೇಡಿ, ನಾವೆಲ್ಲ ಒಂದೇ. ಈಗ ಆಯ್ತಪ್ಪ, ಅಲ್ಲಿ ಸತ್ತಿರೋ ಹೆಣ್ಣು ಮಕ್ಳು ಯಾರು, ಕಾಣೆ ಆಗಿರೋ ಹೆಣ್ಣು ಮಕ್ಳು ಯಾರು, ಅತ್ಯಾಚಾರಕ್ಕೆ ಒಳಗಾಗಿರುವಂಥ ಹೆಣ್ಣು ಮಕ್ಳು ಯಾರು? ಹಿಂದೂ ಮಕ್ಕಳಲ್ವಾ? ಮೊದಲಿಗೆ ನಾನು ಹೇಳ್ತೀನಿ, ಹೆಣ್ಣು ಅನ್ನೋ ಒಂದು ಜೀವಕ್ಕೆ ಯಾವುದು ಜಾತಿ ಇಲ್ಲ, ಯಾವುದು ಮತ ಇಲ್ಲ, ಯಾವುದು ಧರ್ಮ ಇಲ್ಲ. ಹೆಣ್ಣೆ ಜಾತಿ, ಎಣ್ಣೆ ಮತ, ಎಣ್ಣೆ ಧರ್ಮ, ಎಣ್ಣೆ ಎಲ್ಲ. ಯಾಕೆಂದರೆ ಯಾವ ಧರ್ಮದಲ್ಲಿ ಹೇಳಿ ನೀವು ಆ ಹೆಣ್ಣಿಗೆ ದೌರ್ಜನ್ಯ ಆಗುವುದಿಲ್ಲ? ಯಾವ ಧರ್ಮದಲ್ಲಿ ಅವಳು ಹೊರತಾಗಿದ್ದಾಳೆ? ಹಾಗಿದ್ರೆ ನಮಗೆ ಯಾಕೆ ನೀವು ನಿಮ್ಮ ಧರ್ಮಗಳನ್ನು, ನಿಮ್ಮ ಜಾತಿಗಳನ್ನು ನಮಗೆ ಯಾಕೆ ಕಟ್ಟಾಕ್ತಾ ಇದ್ದೀರಾ? ಆಯಿತು, ನೀವು ಇಷ್ಟೆಲ್ಲ ಮಾತಾಡ್ತೀರಾ, ಹಾಗಿದ್ರೆ ನಿಮ್ಮ ಧರ್ಮಗಳಲ್ಲಿ ನಿಮ್ಮ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡೋದಿಲ್ವಾ? ನೀವು ಹೊಡೆಯೋದಿಲ್ವಾ? ನೇಣು ಹಾಕೋದಿಲ್ವಾ? ಡೌರಿ ಹರಾಸ್ಮೆಂಟ್ ಮಾಡೋದಿಲ್ವಾ? ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಪ್ರತಿಯೊಂದು ದಿನ ನೀವು ನಂಬೋದಿಲ್ಲ, ನಮ್ಮ ಮನೆಯಲ್ಲಿ ಪದ್ಮಾವತಿ ರಾವ್ ಅವರೇ, ನಿಮ್ಮನ್ನು ನೋಡಿ ತುಂಬ ಖುಷಿ ಆಯಿತು. ನಾನು ನಿಮ್ಮನ್ನು ಗೀತಾ ಸಿನಿಮಾದಲ್ಲಿ ನೋಡಿರೋದು. ನಾವು ಮಕ್ಕಳಿದ್ದಾಗ ನಿಮ್ಮನ್ನು ನೋಡಿದ್ವಿ. ನೀವು ಒಳಗೆ ಬಂದ ತಕ್ಷಣ ನಾನು ಗೌರಿ ಅವ್ರಿಗೆ ಕೇಳಿದೆ, ಎಷ್ಟು ಚೆನ್ನಾಗಿದ್ದಾರಲ್ವ ಈಗಲೂ ನೋಡೋಕ್ಕೆ. ಅಂದರೆ ಇದು ಔಟ್ ಆಫ್ ದ ಟಾಪಿಕ್ ಹೋಗ್ತಾ ಇದೆ, ಬಟ್ ಇಟ್ಸ್ ಓಕೆ. ಬಟ್ ಒಂದು ಅವಕಾಶ ಸಿಕ್ಕಿದೆ. ಈಗಲೂ ಸಹ ಹಾಡು ಹಾಕ್ಬಿಟ್ರೆ ಎಲ್ಲಿಲ್ದೋ ಎನರ್ಜಿ, ಎಲ್ಲಿಲ್ದೋ ಒಂದು ಶಕ್ತಿ. ಯಾವುದೇ ಒಂದು ಕನ್ನಡ ಒಂದು ಸಿನಿಮಾದ ಒಂದು ಒಳ್ಳೆಯ ಇವತ್ತು ಜನ ಪ್ರೀತಿ ಮಾಡುವಂಥ ಆ ಹಾಡಾದರೆ ಆ ಗೀತಾ ಸಿನಿಮಾದು ಜೊತೆ ಜೊತೆ ಇರುವೆನು ಹೀಗೆ. ಹಾಗೆ ಪ್ರತಿಯೊಂದು ದಿನ ನಮ್ಮ ಮನೆಯಲ್ಲಿ ಬೆಳಗ್ಗೆ 7 ಗಂಟೆಗೆ ಒಂದಿನ ಹಿಂಗೆ ಕಿಟಕಿ ತೆಗೆದೆ ಒಂದು ತಾಯಿ ಇಬ್ಬರು ಮಕ್ಕಳನ್ನು ಕರ್ಕೊಂಬಂದು, ಚಳಿ ಟೋಪಿ ಹಾಕ್ಕೊಂಡು ಶಾಲ್ ಹಾಕ್ಕೊಂಡು ಎದುರುಗಡೆ ಆಪೋಸಿಟ್ ಬಿಲ್ಡಿಂಗ್ ಒಂದು ಮೆಟ್ಲು ಮೇಲೆ ಕೂತಿರ್ತಾಳೆ. ನಾನು ಕಿಟಕಿ ತೆಗ್ದಿದ ತಕ್ಷಣ ನಮ್ಮ ಮನೆ ಹುಡುಗನ್ಗೆ ಹೇಳ್ತೀನಿ, ಅವಳು ನನ್ನೇ ಹುಡ್ಕೊಂಡು ಬಂದಿರೋದು, ಕರ್ಕೊಂಡು ಬಾ ಅಂತ. ಕರ್ಕೊಂಬಂದಾಗ ಅವಳು ಹೇಳ್ತಾಳೆ, ನನ್ನ ಗಂಡ ಇಡೀ ರಾತ್ರಿ ಈ ಗಾಡಿ ಬೀಗದ ಚಾವಿ ತಗೊಂಡು ಇಲ್ಲಿ ಚುಚ್ಚಿದಾನೆ ಅಂತ ಹಿಂಗೆ ತೋರಿಸಿದಾಗ ಇಲ್ಲಿ ಅವಳಿಗೆ ಇಷ್ಟು ಗಾಯ ಆಗಿರುತ್ತೆ ಅಂದರೆ. ಹಾಗಂತ ನಾನು ಅಂದರೆ ನಮ್ಮ ಮನೆಯವರು
ಇಷ್ಟೆಲ್ಲ ನೋಡೇ ಇಲ್ಲ. ನನಗಂತಾರೆ ಇದು ಏನವ ನೀನು ಬೆಳಗ್ಗೆಯಿಂದ ರಾತ್ರಿವರೆಗೂ ನಮ್ಮ ಮನೇಲಿ ಬರೋರೆಲ್ಲ ಬರೀ ಅಳೋದು. ನಾನು ಯಾವಾಗಲೂ ನಗ್ನಗ್ತಾ ಇರುವಂಥ ಒಂದು ಜೀವ. ಪ್ರತಿ ನಿಮಿಷ ಗಾಯತ್ರಿ ಮೇಡಮ್ ಅವರೇ ಅಧ್ಯಕ್ಷತೆನ ವಹಿಸ್ಕೊಂಡಿದ್ದೀರಾ. ಪ್ರತಿದಿನ ನಾನು ನನಗನ್ಸುತ್ತೆ ಆಯೋಗದ ಅಧ್ಯಕ್ಷೆಯಾಗಿ ಕೆಳಗೆ ಇಳಿದ ಮೇಲೆ ನನಗಿನ್ಯಾವುದು ನೀವು ಮುಟ್ಟಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಮಾನಸಿಕವಾಗಿ ನಾನು ಗಟ್ಟಿಗಿತ್ತಿ ಆಗಿಬಿಡ್ತೀನೇನೋ ಅಂತ. ಪುಟ್ಟ ಮಕ್ಕಳಿಂದ ರಾಯಚೂರಿಗೆ ಹೋಗಿದ್ದೆ ನಾನು. ರಸ್ತೆಯಲ್ಲೇ ಬಂದು 4 ಮಕ್ಕಳು ಕಾಲು ಹಿಡಿದು ಅಳ್ತಾರೆ. ಪುಟ್ಟ ಮಕ್ಕಳು ನನ್ನ ಕಾಲು ಯಾಕೆ ಹಿಡಿದು ಅಳ್ತಾ ಇದ್ದಾರೆ? ಆ ಮಕ್ಕಳಿಗೆ ಏನು ನೋವಾಗಿರ್ಬೋದು? ಅವಕ್ಕಂತೂ ಡ್ರಾಮಾ ಮಾಡೋಕ್ಕೆ ಬರೋದಿಲ್ಲ. ಆಮೇಲೆ ಕೇಳಿದ್ರೆ ಅವ್ರ ಅಪ್ಪ ಅಮ್ಮನಿಬ್ಬರನ್ನೂ ಜೈಲ್ಗೆ ಹಾಕ್ಬಿಟ್ಟಿದ್ದಾರೆ, 15 ದಿವಸ ಆಗಿದೆ. ಅಂದರೆ ನೀವು ನನ್ನ ಆಯೋಗದ ಅಧ್ಯಕ್ಷೆನ ಇಲ್ಲಿ ನಿಲ್ಲಿಸ್ಬಿಟ್ರೆ 4 ದಿನ ಆದರೂ ನಾನು ಈ ಥರ ಒಂದೊಂದೇ ನಿಜವಾದ ನೈಜ ಘಟನೆಗಳನ್ನು ಹೇಳ್ತಾ ಹೋಗ್ತೀನಿ. ಯಾಕೆ ಹೇಳ್ತೀನಂದರೆ, ನಮ್ಮನ್ನು ನೀವು ಲೆಫ್ಟ್ ಅಂತ ಕರಿತೀರೋ ರೈಟ್ ಅಂತ ಕರಿತೀರೋ ನನಗೆ ಮ್ಯಾಟ್ರೇ ಆಗೋದಿಲ್ಲ. ನಾನು ಯಾವಾಗಲೂ ಆ ನೊಂದಂಥ ಅಸಹಾಯಕ ಆ ಸತ್ತಿರೋ ಆ ಧ್ವನಿಗಳು ಈಗಲೂ ನನ್ನ ಕಿವಿಯಲ್ಲಿ, ಮಗಳೋ ಅಕ್ಕನೋ ತಾಯಿನೋ ಗೊತ್ತಿಲ್ಲ, ನಿಮ್ಮ ಪರವಾಗಿ ನಾನು ಇರ್ತೀನಿ ಅಂತ ಹೇಳ್ತಾ ಯಾವಾಗಲೂ ಈ ಹೋರಾಟ ಇದೆಯಲ್ಲ ಮಲ್ಲಿಗೆ, ನೀವು ಬರೀ 20,000 ಹಾಕಿದ್ದೀರಾ. ಇದಕ್ಕೊಂದು ಮಧು ಅವ್ರಿಗೆ ನಾನು ಫೋನ್ ಮಾಡ್ತಿರ್ತೀನಿ, ಮೇಡಮ್ ನಾನು ಇದೊಂದು ಪ್ರೋಗ್ರಾಮ್ಗೆ ಹೋಗ್ತಾ ಇದ್ದೀನಿ, ನಂಗೊಂಚೂರು ಪಾಯಿಂಟ್ಸ್ ಹೇಳಿ ಅಂತ. ಅಂದರೆ ನಿಮ್ಮಿಂದ ಕಲಿಯೋದು ಎಷ್ಟೋ ಇದೆ. ಕಲಿಯೋದಕ್ಕೆ ಏನು ಅವಮಾನ ಇಲ್ಲ ನನಗೆ. ನಾನು ಓದಿರೋದು ಡಾಕ್ಟ್ರ್ ಬ್ಯಾಕ್ಗ್ರೌಂಡು, ಚಿಕ್ಕ ಮಗುನೂ ಕೇಳಿ ತಿಳ್ಕೊತೀನಿ. ಹಾಗಾಗಿ ಯಾವಾಗಲೂ ಮಲ್ಲಿಗೆನೂ ಫೋನ್ ಮಾಡ್ತಿರ್ತೀನಿ, ಮಮತಾ ಅವ್ರಿಗೂ ಮಾಡ್ತೀನಿ. ಮಮತಾ ಅಂದರು, ಮೇಡಮ್ ನೀವು ಚೆನ್ನಾಗಿ ಹಾಡು ಹೇಳ್ತೀರಾ, ಅದಕ್ಕೊಂದು ಸ್ಟ್ರಾಂಗಾಗಿ ಹಾಡು ಹೇಳ್ತೀರಾ ಜೋಗದ ಸಿರಿ ಬೆಳಕಿನಲ್ಲಿ, ಅದು ಹಾಡು ಸೆಟ್ ಆಗೋದಿಲ್ಲ ಅದಕ್ಕೆ ಅಂತಂದೆ. ಟಮಟೆ ಮಾಡಬೇಕಾದ್ರೆ ಆ ಮಕ್ಕಳು ನನಗೂ ಅನ್ನಿಸ್ತು, ನಾನು ಯಾವಾಗಾದ್ರೂ ಬಿಡುವಿದ್ದಾಗ ಬಂದು ನಿಮ್ಮ ಜೊತೆ ಕಲಿಬೇಕು ಅಂತ. ಕಡೆಯದಾಗಿ ನಂದು 4 ಸಾಲುಗಳು. ಒಬ್ಬ ಮಹಿಳೆ ಹೋರಾಡಿದರೆ ಅದು ಒಂದು ಕತೆ ಮಾತ್ರ ಆಗತ್ತೆ, ಎಲ್ಲ ಮಹಿಳೆಯರು ಹೋರಾಡಿದರೆ ಅದು ಕ್ರಾಂತಿ. 20,000 ಸಾಲದು ಪ್ರತಿಯೊಂದು ಕಾಲೇಜುಗಳಲ್ಲಿ, ಪ್ರತಿಯೊಂದು ಯೂನಿವರ್ಸಿಟಿಗಳಲ್ಲಿ, ಪ್ರತಿಯೊಂದು ಗಲ್ಲಿಗಳಲ್ಲಿ, ಮೊಹಲ್ಲಗಳಲ್ಲಿ ಬರೀ ಸಹಿ ಅಲ್ಲ, ಕ್ರಾಂತಿ ಪ್ರಾರಂಭವಾಗಬೇಕು. ಇಂದಿನ ಹೋರಾಟ ಬರೀ ಮಹಿಳೆಯರದಲ್ಲ, ಇದು ಮಾನವೀಯತೆಯ ಹೋರಾಟ. ಮಹಿಳೆ ಬಲವಾದಾಗ ಮಾತ್ರ ರಾಷ್ಟ್ರ ಬಲವಾಗಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ರಾಷ್ಟ್ರ ಆ ಹೆಣ್ಣಿನ ಪರ, ಆ ತಾಯಿನ ಪರ. ರಾಷ್ಟ್ರಕ್ಕೂ ನಾವು ಭಾರತ ಮಾತೆ ಅಂತ ಹೆಸರಿಟ್ಟು, ಕರ್ನಾಟಕಕ್ಕೂ ನಾವು ಭುವನೇಶ್ವರಿ ಅಂತ ಹೆಸರಿಟ್ಟು, ಆ ತಾಯಿ ಭುವನೇಶ್ವರಿ, ಆ ತಾಯಿ ಭಾರತಾಂಬೆ ಅಳುವುದನ್ನು ನಾವು ನೋಡಲಿಕ್ಕಾಗೋದಿಲ್ಲ. ನಮ್ಮ ಜೊತೆ ಇಡೀ ಮನುಸಂಕುಲ ನಿಲ್ಲುತ್ತೆ. ಈ ಹೋರಾಟಕ್ಕೆ ನ್ಯಾಯ ಸಿಗಲಿ, ಜಯ ಸಿಗಲಿ. ಆ ಸತ್ತಂಥ, ಆ ಕಾಣೆಯಾದವರಂತ, ಆ ನೊಂದವರ ಎಲ್ಲರ ಆತ್ಮಕ್ಕೆ ಇನ್ಕ್ಲೂಡಿಂಗ್ ಗೌರಿ, ಪ್ರತಿಯೊಬ್ಬರಿಗೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಈ ಹೋರಾಟದಿಂದ ನ್ಯಾಯ ಸಿಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.